ವೆಲ್ಕಮ್ ಬ್ಯಾಕ್ ಗೈಸ್ ಮೈ ಅನದರ್ ನೀ ವಿಡಿಯೋ. ನಿಮಗೆಲ್ಲ ತಿಳಿದಿರುವಂತೆ KPTCL ಅಪ್ಡೇಟ್ ಯಾವಾಗ ಬರುತ್ತೆ, ಮೆರಿಟ್ ಯಾವಾಗ ಬರುತ್ತೆ, ಫಿಸಿಕಲ್ ಯಾವಾಗ ಬರುತ್ತೆ ಅಂತೇಳಿ ಎಲ್ಲರ ಪ್ರಶ್ನೆನೇ, ಎಲ್ಲರ ಮೆಸೇಜ್ನೇ ದಿನಾಲೂ ನನ್ನ ವೀಡಿಯೋದಲ್ಲಿ ನೋಡ್ತೀನಿ. ಹೌದಾ, ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ನಾನೇನು ಮಾಡ್ತೀನಿ ವಿವರಿಸ್ತೀನಿ. ಫಿಸಿಕಲ್ ಡೇಟ್ ಯಾವಾಗಿರುತ್ತೆ, ಯಾವಾಗ ಬರುತ್ತೆ, ಮತ್ತು ಡಾಕ್ಯುಮೆಂಟ್ಸ್ಗೆ ಏನೇನು ತೆಗೆದುಕೊಂಡು ಹೋಗಬೇಕಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ತಿಳಿಸುತ್ತೇನೆ. ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ತಾವುಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಯಾವುದೇ KPTS ಆಗಿರ್ಬೋದು, ಯಾವುದೇ ಅಪ್ಡೇಟ್ ಬಂದರೂ ಇಮಿಡಿಯೇಟ್ಲಿ ನಿಮ್ಗೇನು ಮಾಡ್ತೀನಿ, ನಾನು ತಿಳಿಸೋಕ್ಕೂ ಬಹಳ ಪ್ರಯತ್ನ ಪಡುತ್ತೇನೆ ಎಂದು ಹೇಳುತ್ತಾ ಈ ವಿಡಿಯೋ ನಾನೇನು ಮಾಡ್ತೀನಿ ಪ್ರಾರಂಭಿಸುತ್ತೇನೆ. ಇದು ಒಳಗಡೆನೆ ಎಲ್ಲ ಕೆಟಗರೀಸ್ ಏನು ಮಾಡ್ತದೆ, ಖಂಡಿತವಾಗಿ ಕಟ್ ಆಫ್ ತೆಗ್ತೀನಿ. ಹೌದಾ, 85 ಒಳಗಡೆ. ಮತ್ತು ಕೇಳ್ಬೋದು ಕಟ್ ಆಫ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತಂತ. ಹೌದಾ, ಮಾರ್ಚ್. ಹೌದಾ, ಯಾವಾಗಪ್ಪ ಅಂದರೆ ಮಾರ್ಚ್ನ ಒಳಗಡೆ ಖಂಡಿತ ಬಂದೇ ಬರುತ್ತೆ. ಯಾವಾಗಪ್ಪ ಅಂದರೆ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಖಂಡಿತ ಬಂದೇ ಬರುತ್ತೆ. ಮಾರ್ಚಿನ ಫಸ್ಟ್ ವೀಕ್ನಲ್ಲಿ. ಹೌದಾ, ಕಟ್ ಆಫ್ ಬಂದು ಮತ್ತು ನೀವು ಕೇಳ್ಬೋದು ಕಟ್ ಆಫ್ ಬಂತು ಅಂತೇಳಿ ಮೆರಿಟ್ ಲಿಸ್ಟ್ ಬಿಟ್ಟಾಗ ಮತ್ತೆ ಫಿಸಿಕಲ್ ಯಾವಾಗ ನಡೀತದೆ ಅಂತೇಳಿ. ಹೌದಾ ಇಲ್ಲ, ಯಾವಾಗ ಕಟ್ ಆಫ್ ನಮ್ಮದು ಮೆರಿಟ್ ಲಿಸ್ಟ್ 30 ದಿನಗಳ ಒಳಗಡೆ ಅಥವಾ 45 ದಿನಗಳ ಒಳಗಡೆ ಮೆರಿಟ್ ಬಂದ ನಂತರ ಅದೇನು ಮಾಡ್ತಾನೆ, ಫಿಸಿಕಲ್ಗೆ ಕರೆಕ್ಟಾಗಿ ಕರಿತೇನೆ. ನಾನು ನಿಮಗೆಲ್ಲ ತಿಳಿಸಿನ ಆಲ್ರೆಡಿ ಯಾವ ರೀತಿ ಫಿಸಿಕಲ್ ಇರುತ್ತದೆ, ಏನಿಲ್ಲ ಅಂತೇಳಿ. ಹೌದಾ ಇಲ್ಲ, ಸಂಕ್ಷಿಪ್ತವಾಗಿ ನಾನೇನು ಮಾಡಿ ತಿಳಿಸೀನಿ. ಮತ್ತು ಕಟ್ ಆಫ್ ಬಗ್ಗೆ ಅಂತೂ 5-6 ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದ್ದೇ ಅವ. ಯಾರ್ಯಾರು 85 ಒಳಗಡೆ 95 ಇರುವರ ಎಲ್ಲ ಅಭ್ಯರ್ಥಿಗಳು ತಾವೇನು ಮಾಡಬೇಕು, ಫಿಸಿಕಲ್ಗೆ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ. ಎದಕ್ಕಪ್ಪ ಅಂತಂದರೆ ಫಿಸಿಕಲ್ನಲ್ಲಿ ಸುಮಾರು 90% ಮಂದಿ ಏನಾಗ್ತದೆ, ಫೇಲ್ ಆಗ್ತಾರೆ. ಎದಕ್ಕಂದ್ರೆ ಕಂಬ ಏರುವುದಿರ್ತದೆ, 30 kg ಹೊತ್ಕೊಂಡು ಓಡುವುದಿರ್ತದೆ, ಮತ್ತು ರನ್ನಿಂಗ್ ಮಾಡುವುದಿರ್ತದೆ. ಆದ ಕಾರಣದಿಂದ ಏನು ಮಾಡ್ತದೆ, ಎಲ್ಲರೂ ಫಿಸಿಕಲಲ್ಲಿ ಏನು ಮಾಡ್ತಾರೆ, ಫೇಲ್ ಆಗ್ತಾರೆ. ಹೌದು, ಎಲ್ಲ ಆಲ್ಮೋಸ್ಟ್ ಫಿಸಿಕಲಲ್ಲಿ ಎಲ್ಲರೂ ಫೇಲ್ ಆಗ್ತಾರೆ. ಅದಕ್ಕೆ ತಾವುಗಳು ದಯವಿಟ್ಟು ಫಿಸಿಕಲ್ಗೆ ಈಗಿನಿಂದನೇ ಪ್ರಾರಂಭ ಮಾಡಿದರೆ ನಿಮಗೆ ಸುಮಾರು 1.5 ತಿಂಗಳಲ್ಲಿ ಏನಾಗ್ತದೆ, ಕಂಪ್ಲೀಟಾಗಿ ಫಿಸಿಕಲ್ ಭೀ ಆಗಿಬಿಡ್ತದೆ. ಹೌದಾ ಇಲ್ಲ, 1.5 ತಿಂಗಳಲ್ಲಿ. ಹೌದಾ, ಈಗ ಮಾರ್ಚಲ್ಲಿ ಬಂದುಬಿಡ್ತದೆ. ಈಗ ಮಾರ್ಚಲ್ಲಿ ಏನು ಮಾಡ್ತದೆ, ಮೆರಿಟ್ ಲಿಸ್ಟ್ ಬರ್ತದೆ. ಮಾರ್ಚಲ್ಲಿ ಬಂದ ಕೂಡಲೇ 1 ತಿಂಗಳ ಒಳಗಡೆ, ಅಷ್ಟೇ ಲೇಟ್ ಏನಿಲ್ಲ, 1 ತಿಂಗಳ ಒಳಗಡೆ ಏನು ಮಾಡಿಬಿಡ್ತದೆ, ಕರೆಕ್ಟಾಗಿ ಫಿಸಿಕಲ್ಗೆ ಕಾಂಟ್ಯಾಕ್ಟ್ ಮಾಡ್ತದೆ. ಹೌದಾ ಇಲ್ಲ, ಫಿಸಿಕಲ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಫೈನಲ್ ಮೆರಿಟ್ ಲಿಸ್ಟ್, ಡಾಕ್ಯುಮೆಂಟ್ಸ್ ಎಲ್ಲವನ್ನು ಮಾಡಿ ಫೈನಲ್ ಮೆರಿಟ್ ಲಿಸ್ಟ್ ಬಿಡೋದು ಬಹಳ ಸಾಧ್ಯತೆ ಇದೆ. ನಿಮಗೆಲ್ಲ ತಿಳಿದಿದೆ. ಆದಷ್ಟು ಬೇಗ ಯಾವುದೇ ಮಾಹಿತಿ KPTCLದು ಬಂದ ಮೇಲೆ ಇಮಿಡಿಯೇಟ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಏನು ಮಾಡ್ತೀನಿ, ಅಪ್ಡೇಟ್ ತಿಳಿಸ್ತೀನಿ ನಿಮ್ಗೆ. ಅದಕ್ಕೆ ತಾವುಗಳೇನು ಮಾಡಿ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದಲ್ಲ, ಇದೇ ರೀತಿ ಎಲ್ಲವನ್ನು ಪೋಸ್ಟ್ ಆಫೀಸದು ಮಾಡ್ತೀನಿ. ಮತ್ತು ನೀವು ಹೇಳಿ ಎದ್ರ ಬಗ್ಗೆ ನಾನು ಹೆಚ್ಚಿನಾಗಿ ವೀಡಿಯೋ ಮಾಡಲಿ, ಕಟ್ ಆಫ್ ಬಗ್ಗೆ ಮಾಡಲಿನ ಅಥವಾ KPSC KSದ ಬಗ್ಗೆ ಮಾಡಲಿನ ವೀಡಿಯೋ ನೀವು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಾನೇನು ಮಾಡ್ತೀನಿ, ಅದರ ಬಗ್ಗೆ ವೀಡಿಯೋ ಸಂಕ್ಷಿಪ್ತವಾಗಿ ವಿವರಿಸಲು ಪ್ರಯತ್ನ ಪಡುತ್ತೀನಿ ಎಂದು ಹೇಳುತ್ತಾ ಇಲ್ಲಿಗೆ ನನ್ನ ವೀಡಿಯೋ ಏನು ಮಾಡ್ತೀನಿ, ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.